ಆತ್ಮೀಯರೇ ನಮಸ್ಕಾರ. ಇದು ನಮ್ಮೆಲ್ಲರ ಪ್ರೀತಿಯ ಶ್ರೀ ಗೋವರ್ಧನ ಗೋಶಾಲೆ ಯಲ್ಲಾಪುರ. ಒಟ್ಟು 100ಕ್ಕೂ ಹೆಚ್ಚು ಗೋವುಗಳು ನೆಮ್ಮದಿಯಾಗಿವೆ. ಪ್ರಸ್ತುತ ಈ ಕಟ್ಟಡವು ಕೂಡ ಶಿಥಿಲವಾಗುತ್ತಾ ಬಂತು. ದಿನದಿಂದ ದಿನಕ್ಕೆ ಗೋವುಗಳ ಸಂಖ್ಯೆಯು ಕೂಡ ತಮ್ಮೆಲ್ಲರ ಸಹಕಾರ ಪ್ರೀತಿ ಜೊತೆಗಿರುವಾಗ ವೃದ್ಧಿಸ್ತಾ ಇದೆ. ಹಾಗೆ ಇವತ್ತು ಕಟುಕರಿಗೆ ಗೋವುಗಳನ್ನು ಕೊಡಬಾರ್ದು ಎನ್ನತಕ್ಕಂಥ ಒಂದು ಜಾಗೃತಿಯು ಕೂಡ ನಮ್ಮ ಜನರಲ್ಲಿ ಹೆಚ್ಚುತ್ತಾ ಇದೆ. ಆ ಕಾರಣದಿಂದ ದಿನದಿಂದ ದಿನಕ್ಕೆ ಗೋವುಗಳ ಬರುವಿಕೆ ಗೋಶಾಲೆಗೆ ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲಿ ನಮಗೆ ಭೂಮಿ ಇದೆ, ಜನರ ಸಹಕಾರ ಇದೆ, ನೀರಿದೆ, ಮೇವು ಕೂಡ ಸಿಗ್ತಾ ಇದೆ. ಹೀಗಾಗಿ ಈ ಕಾರ್ಯದಲ್ಲಿ ಮುಂದುವರಿಬೇಕಾಗಿದೆ. ಬಂಧುಗಳೇ, ಇದು ಮಳೆಗಾಲಕ್ಕೋಸ್ಕರವಾಗಿ ತಮ್ಮೆಲ್ಲರ ಸಹಕಾರದಿಂದ ಸಂಗ್ರಹಿಸ್ತಾ ಇರತಕ್ಕಂತಹ ಭತ್ತದ ಒಣಮೇವು. ಈಗ ಸಮಸ್ಯೆ ಏನು ಅಂತ ಕೇಳಿದರೆ, ಇದನ್ನು ಒಳಗಡೆ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಇದನ್ನು ಒಳಗಿಟ್ಟರೆ ಗೋವುಗಳನ್ನು ಕಟ್ಟೋದಕ್ಕೆ ಜಾಗ ಇಲ್ಲ. ಹಾಗಾಗಿ ತಮ್ಮೆಲ್ಲರ ಅನುಮತಿಯಂತೆ ಸಹಕಾರದಿಂದ ಇದು ಶ್ರೀ ಸ್ವರ್ಣನಂದಿನಿ ಗೋ ಸಂಸ್ಥಾನ ಎಂಬಂತಹ ಒಂದು ಹೊಸ ಗೋಸೇವಾ ಪ್ರಕಲ್ಪ ನಿರ್ಮಾಣದ ಹಂತದಲ್ಲಿದೆ. ಇದು ಅತ್ಯಂತ ಸುವ್ಯವಸ್ಥಿತವಾಗಿ 500ರಷ್ಟು ಗೋವುಗಳಿಗೂ ಕೂಡ ನಾವಿಲ್ಲಿ ಸ್ವಚ್ಛಂದವಾದಂತಹ ಗೋಸೇವೆಯನ್ನು ನೀಡುವುದಕ್ಕೆ ಅವಕಾಶವಾಗತಕ್ಕಂತಹ ರೀತಿಯಲ್ಲಿ ಇದು ನಿರೂಪಣೆಯಾಗ್ತಾ ಇದೆ. ಆತ್ಮೀಯರೇ, ಈ ಕಟ್ಟಡ ಪೂರ್ತಿಯಾಗುವುದಕ್ಕೆ ಅಂದಾಜು 2 ಕೋಟಿ ರೂಪಾಯಿಗಳ ವೆಚ್ಚ ತಗುಲಲಿದೆ. ಇದಕ್ಕೋಸ್ಕರವಾಗಿ ಈ ಕಟ್ಟಡದ ಸಹಾಯಾರ್ಥವಾಗಿ ಇದೇ ಬರುವ ಡಿಸೆಂಬರ್ 20ನೇ ತಾರೀಕು ನಮ್ಮ ಯಲ್ಲಾಪುರದ ವಿಶ್ವದರ್ಶನ ಶಾಲೆಯ ಮೈದಾನದಲ್ಲಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡಿರತಕ್ಕಂತಹ ವರದಯೋಗಿ ಶ್ರೀಧರ ಎಂಬಂತಹ ನಾಟಕ ಪ್ರದರ್ಶನವಾಗ್ತಾ ಇದೆ. ಅವತ್ತು ಕೂಡ ತಾವೆಲ್ಲರೂ ಕೂಡ ಆ ನಾಟಕದ ಟಿಕೆಟನ್ನು ಪಡೆದುಕೊಂಡು ಶ್ರೀ ಸ್ವರ್ಣನಂದಿನಿ ಸೇವಾ ಕಾಣಿಕೆ ಅಂತ ಇರ್ತದೆ, ಅದನ್ನು ಸಮರ್ಪಣೆ ಮಾಡಿ ಆ ನಾಟಕವನ್ನು ನೋಡಿ ಆ ಮೂಲಕವಾಗಿ ಈ ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ಈ ಗೋಸೇವಾ ಮಹತ್ ಕಾರ್ಯದಲ್ಲಿ ಇನ್ನೂ ಹೆಚ್ಚಿನದಾದಂತಹ ರೀತಿಯಲ್ಲಿ ತಮ್ಮೆಲ್ಲರ ಭಾಗವಹಿಸುವಿಕೆ ಜೊತೆಯಾದರೆ ನಮ್ಮ ಸಾಮರ್ಥ್ಯ ಶ್ರದ್ಧೆ ಸ್ಥಿರವಾಗುತ್ತದೆ. ನಮಸ್ಕಾರ.